ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ಬೋದು. ಇವತ್ತಿನ ವಿಡಿಯೋ ಬಂದು ಇವಾಗ ಎಲ್ಲ ಕಡೆ ಪಕ್ಷ ಮಾನವೇ ಹಬ್ಬ ಅಂತೂ ಶುರುವಾಗಿದೆ ಅಲ್ವಾ? ಅದೇ ರೀತಿ ನಮ್ಮ ಮಂಡ್ಯ ಕಡೆ ಬಂದು ಈ ರೀತಿ ಹಬ್ಬಗಳನ್ನ ಮಾಡ್ತೀವಿ. ಅಂದರೆ ಎಲ್ಲ ಕಡೆ ಪಕ್ಷ ಎಲ್ಲ ಮಾಡ್ತೀವಿ. ಬಟ್ ನಮ್ಮ ಮಂಡ್ಯ ಮೈಸೂರು ಕಡೆ ಇಷ್ಟು ಆಲ್ಮೋಸ್ಟ್ ಸ್ವಲ್ಪ ಮನೇಲಿ ಈ ಥರ ತಿಂಡಿಗಳೆಲ್ಲ ಮಾಡಿ ಪಕ್ಷಕ್ಕೆ ಎಡೆ ಹಾಕೋವಂಥದ್ದನ್ನು ಮಾಡ್ತಾರಲ್ಲ. ಹಾಗಾಗಿ ಅಮ್ಮ ಮನೆಯಲ್ಲಿ ಅಮಾವಾಸ್ಯೆಗಿನ್ನ 2 ದಿನ ಮುಂಚೆ ಸೋಮವಾರ ಶಿವನ ಹಬ್ಬ ಅಂತೇಳಿ ನಾವು ಮಾಡ್ತೀವಿ ಈ ಹಬ್ಬನ. ಅದಕ್ಕೆ ಅಂತ ತಿಂಡಿಗಳನ್ನ ಮಾಡ್ತಾ ಇರೋಂಥದ್ದು. ನೋಡಿ, ಚಕ್ಲಿ ಎಲ್ಲ ಮಾಡ್ತಾಯಿದ್ದಾರೆ. ಚಕ್ಲಿದೆಲ್ಲ ಏನೇನು ಹಾಕಿದ್ರು ಏನು ಮಾಡಿದರು ಅಂತ ಇದು ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾನು ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟಾಗಿತ್ತು. ಹಂಗಾಗಿ ಅವರೆಲ್ಲ ಆಲ್ರೆಡಿ ಮಾಡಿಬಿಟ್ಟಿದ್ರು, ಕಜ್ಜಾಯ ಮತ್ತು ಚಕ್ಲಿ ಎಲ್ಲ ಮಾಡಿಬಿಟ್ಟಿದ್ರು. ಆಮೇಲೆ ಇಷ್ಟ ಆಗುತ್ತೆ ಒಂದಷ್ಟು ಕ್ಲಿಪ್ಪಿಂಗ್ಗಳನ್ನ ಮಾಡಿಕೊಂಡೆ. ಅಂದರೆ ಯಾವ ರೀತಿ ಮಾಡ್ತಾರೆ ಹಬ್ಬಕ್ಕೆ ಅಲ್ಲಿನ ಜನ, ಹಳ್ಳಿ ಜನಗಳು. ಅಂದರೆ ಹಬ್ಬ ಅಂದರೆ ಹಳ್ಳಿ ಜನಕ್ಕೆ ಯಾವಾಗಲೂ ಹೊಲದ ಕೆಲಸ ಅದು ಇದು ಇದ್ದೇ ಇರುತ್ತಲ್ವ. ಹಾಗಾಗಿ ಹಬ್ಬದ ಟೈಮಲ್ಲಾದರೂ ಈ ಥರದ್ದೆಲ್ಲ ಮಾಡಿಕೊಂಡು ಸ್ವಲ್ಪ ಇದಾಗಿರಲಿ ಅನ್ನೋದಕ್ಕೇನೋ ನಮ್ಮ ಹಿರಿಯರು ಹಬ್ಬಗಳನ್ನ ಆಚರಿಸಿರೋದು ಅಂತಲೇ ಹೇಳ್ಬೋದು. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೂಡ ಕೇಳ್ಕೊತೀನಿ. ಹಾಗೆ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ. ಹಾಗೆ ನಾನು ಹೋಗೋಷ್ಟರಲ್ಲಾಗಲೇ ಲೇಟ್ ಆಗಿಬಿಟ್ಟಿತ್ತು. 2:30 3 ಗಂಟೆ ಆಗಿಬಿಟ್ಟಿತ್ತು. ಅಷ್ಟರಲ್ಲಿ ಅವ್ರು ಆಲ್ರೆಡಿ ಎಲ್ಲ ತಿಂಡಿಗಳನ್ನ ಮಾಡೋಕ್ಕೆ ರೆಡಿ ಆಗಿದ್ದರು. ಚಕ್ಲಿನ ಎಲ್ಲ ಕಲಸಿ ಎಲ್ಲ ಮಾಡಿಬಿಟ್ಟಿದ್ರು ಅಂತಲೇ ಹೇಳ್ಬೋದು. ಏನಿಲ್ಲ, ಚಕ್ಲಿಗೆ ಎಷ್ಟೋ ಹದಗಳನ್ನ ಹೇಳ್ತಾರೆ ನಮ್ಮಮ್ಮ. ಆ ರೀತಿ ಮಾಡ್ಕೊಂಡು ಹೋದರೆ ಚೆನ್ನಾಗಿ ಬರುತ್ತೆ. ನಾವು ಅಂಗಡಿಲಿ ತಂದು ಮಾಡೋದಕ್ಕಿಂತ ಬಟ್ ಮನೆಗಳಲ್ಲಿ ಈ ರೀತಿ ಮಾಡೋದ್ರಿಂದ ಹೆಲ್ದಿಯಾಗೂ ಇರುತ್ತೆ, ಬಟ್ ಚೆನ್ನಾಗಿ ಟೇಸ್ಟು ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಅಂದರೆ ಸೇರುಗಟ್ಟಲೆ ನಮ್ಮ ಕಡೆ ಎಲ್ಲರ ಮನೆಗಳಲ್ಲೂ ಅಷ್ಟೇ ಈ ರೀತಿ 2 ಸೇರು 3 ಸೇರು 4 ಸೇರು ಮಾಡೋರು 5 ಸೇರು ಅಲ್ಲಿ ಅಂದರೆ ಕೆ ಜಿ ಗಟ್ಟಲೆನೂ ಮಾಡ್ತಾರೆ ಅಂತಲೇ ಹೇಳ್ಬೋದು. ಬಟ್ ಅದನ್ನೆಲ್ಲ ಮಾಡೋದ್ರಿಂದ ತುಂಬ ಒಂಥರ ಖುಷಿ ಮನೆಗಳಲ್ಲಿ. ಹಬ್ಬದಲ್ಲಿ 1 ವಾರ 15 ಗಟ್ಟಲೆ ಇಟ್ಕೊಂಡು ಮನೇಲಿ ಹೊಲದಿಂದ ಬಂದಾಗ ಸಾಕಾಗಿರುತ್ತಲ್ವ. ಆವಾಗ 1-2 ತಿಂದರೆ ಒಂಥರ ಚೆನ್ನಾಗಿರುತ್ತೆ. ಆಮೇಲೆ ಈ ನಮ್ಮ ಹಿರಿಕರಿಗೆ ಈ ಹಬ್ಬ ಅಂತೂ ಕಂಪಲ್ಸರಿ ಎಲ್ಲರೂ ಮಾಡೇ ಮಾಡ್ತಾರೆ. ಎಲ್ಲರ ಮನೆಯಲ್ಲೂ ಚಕ್ಲಿ, ನಿಪ್ಪಟ್ಟು, ಕಜ್ಜಾಯ, ಚಿಕನ್ ಉಂಡೆ ಅಂತ ಬರುತ್ತಲ್ವ, ಅದು ಎಲ್ಲನೂ ಮಾಡ್ತಾರೆ. ಹಾಗೆ ನಮ್ಮ ಅಕ್ಕನೂ ಕೂಡ ಬಂದಿದ್ಲು ಊರಿಂದ. ಅವರು ಹಬ್ಬ ಮಾಡ್ತಾರೆ. ಅವ್ರದ್ದು ಅಮಾವಾಸ್ಯೆ ದಿನ ಮಾಡ್ತಾರೆ. ನಾವು 1-2 ದಿನ ಮುಂಚೆ ಮಾಡೋದ್ರಿಂದ ಆ ತಿಂಡಿ ಎಲ್ಲ ಮಾಡಿಕೊಡೋಕ್ಕೆ ಅಂತ ಅವಳು ಬಂದಿದ್ಲು. ಚಕ್ಲಿ ಎಲ್ಲ ನೋಡಿ ಯಾವ ರೀತಿ ಅದೇ ಹಿಟ್ಟು ಇದನ್ನೆಲ್ಲ ನೀಟಾಗಿ ನಾವು ಅದನ್ನು ಹಾಕ್ಕೊಂಬಿಟ್ರೆ ಇಷ್ಟು ನೀಟಾಗಿ ಬರುತ್ತೆ ಅಂತ ಹೇಳ್ಬೋದು. ಅದನ್ನು ನಾನು ಕ್ಲಿಪ್ಪಿಂಗ್ ತೆಗೊತಾ ಇದ್ದೀನಿ. ಫಸ್ಟ್ ಕಲಿಸ್ಬೇಕಾದ್ರೆ ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಅದನ್ನು ಹೇಳಿದ್ರು ನಮ್ಮಮ್ಮ. 3 ಸೇರೇನೋ ಹಾಕಿದಾರಂತೆ, 3 kg. ಅದಕ್ಕೆ ಏನೋ ಅದೆಲ್ಲ ಹಾಕಿದ್ದೀವಿ ಅಂತೇಳಿ ಹೇಳ್ತಾಯಿದ್ರು. ಬಟ್ ನಮ್ಗೆ ಇಷ್ಟೊಂದು ಇದಾಗೆಲ್ಲ ಮಾಡೋಕ್ಕೆ ಬರೋಲ್ಲ. ಬಟ್ ಅವರು ಎಲ್ಲ ಮಾಡಿದ್ರೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಎಲ್ಲರ ಮನೆಯಲ್ಲೂ ಇದೇ ರೀತಿಯೇ ಮಾಡಿರ್ತಾರೆ ಹಬ್ಬಗಳಲ್ಲಿ. ಅವರವರ ಇದಕ್ಕೆ ಅವ್ರಿಗೆ ಯಾರಿಗಾರು ಕೊಡಬೇಕು ಮಾಡಬೇಕು ಅನ್ನೋದು ಸ್ವಲ್ಪ ಜಾಸ್ತಿ ಕೂಡ ಮಾಡ್ಕೊಂಡಿರ್ತಾರೆ ಈ ರೀತಿ ಹಬ್ಬ. 3 kg ಅಂತ ನಮ್ಮ ಹೇಳ್ತಾ ಇದ್ದಾರೆ. ವಾಯ್ಸ್ನ ನಾನು ಮ್ಯೂಟ್ ಮಾಡಿದ್ದೀನಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು. ಹಂಗಾಗಿ 3 ಸೇರು ಅಕ್ಕಿಗೆ 1 ವಾರ ಪಾವು ಇನ್ನೇನೋ ಹೇಳ್ತಾ ಇದ್ದಾರೆ. ಅಷ್ಟು ಗೊತ್ತಾಗಲಿಲ್ಲ. 3 ಸೇರಿಗೆ 3 ಸೇರು 3 kg. ಎಣ್ಣೆ ಮಾತ್ರ 3 kg 4 kg ಬಿಟ್ಕೋಬೋದು. ನಾವು ದಾರಳಿ ಹೆಂಗೆ ಬೇಯಿಸ್ತೀವಿ ಹಂಗೆ ಮಿಕ್ತದೆ. ಕಜ್ಜಾಯದ ಆಮೇಲೆ ಹೇಳಿಸ್ತೀನಿ ಇರು, ಆಮೇಲೆ ಹೇಳಿಸ್ತೀನಿ ಕಜ್ಜಾಯ. ಅದೇ ಅಮ್ಮ ಆ ರೀತಿ ಚಕ್ಲಿಗೆಲ್ಲ ಹೇಳ್ತಾಯಿದ್ರು. ಆಮೇಲೆ ನಮ್ಮ ಅಕ್ಕ ನನ್ನೊಂಚೂರು ಕ್ಲಿಪ್ಪಿಂಗ್ ಮಾಡಿಬಿಡೆ, ವಿಡಿಯೋ ಚಕ್ಲಿ ಮಾಡ್ತಾ ಇರೋದು ಅಂತೇನೋ ಕೇಳ್ತಾಯಿದ್ಲು. ಆಮೇಲೆ ಸರಿ ಮಾಡ್ತೀನಿ ಅಮ್ಮ ಅಂತ ಹೇಳಿದೆ. ಏನೋ ಹಂಗಂಗೆ ನಮ್ಮದು ಅಣ್ಣ ತಮ್ಮ ತಂಗಿದೆಲ್ಲ ಏನೇನೋ ಇರ್ತಿತ್ತು, ಮಾತಾಡಿಕೊಂಡು ತಿಂಡಿನ ಮಾಡ್ತಾ ಇರೋಂಥದ್ದು. ಅಂದರೆ ತುಂಬ ಕೆಲಸ ಹಿಡಿಯುತ್ತೆ ಪಾಪ ಅವ್ರಿಗೂ. ಹೊಲ ಗದ್ದೆ ಹಸು ಇವೆಲ್ಲ ನೋಡ್ಕೊಂಡು ಬಂದು ಇವೆಲ್ಲ ಮಾಡೋದಂದ್ರೆ ಏನು ಸುಲಭ ಅಲ್ಲ. ನಾವು ಇಲ್ಲಿ ಒಂದೊಂದು ಕೆಲಸ ಮಾಡೋಕ್ಕೆ ಎಷ್ಟು ಅಂತೀವಿ, ಪಾಪ ಅವರೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಮಾಡೋಷ್ಟು ಪಾಪ ಅವ್ರಿಗೂ ಸಾಕಾಗುತ್ತೆ ಅಂತಲೇ ಹೇಳ್ಬೋದು. ಒಂಥರ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಚಕ್ಲಿ ಹಿಟ್ಟೆಲ್ಲ ಖಾಲಿ ಆಗ್ತಾ ಬಂತು. ನಾನು ಅದೇ ಲಾಸ್ಟಲ್ಲಿ ಹೋಗಿದ್ನಲ್ಲ, ಹಂಗಾಗಿ ಒಂದಷ್ಟು ಇಟ್ಟಿದ್ದನ್ನ ಕ್ಲಿಪ್ಪಿಂಗ್ನ ತೆಕ್ಕೊಂಡಿದ್ದಂತು. ಆಮೇಲೆ ನಮ್ಮಮ್ಮ ನಿಪ್ಪಟ್ಟಿಗೆನೋ ಕಲ್ಲುಪ್ಪೇನೋ ಹಾಕ್ತಾಯಿದ್ದಾರೆ. ಕಲ್ಲುಪ್ಪು, ಆಮೇಲೆ ಅಂದರೆ ಅವ್ರು ಕಲ್ಲುಪ್ಪೆ ಹಾಕೋದು, ನೀರು ಹಾಕ್ಬಿಟ್ಟು ಇದು ಮಾಡೋ ಎಳ್ಳು, ಕಡಲೆಬೇಳೆ ಅದನ್ನು ಪುಡಿ ಫಸ್ಟೇ ಪೌಡ್ರ್ ಮಾಡಿಸ್ಕೊಂಡಿರ್ತಾರೆ ಮಿಲ್ಲಲ್ಲಿ ಹೋಗ್ಬಿಟ್ಟು. ಅಕ್ಕಿ ಮತ್ತು ಕಡಲೆಬೇಳೆ ಮತ್ತು
ಇನ್ನೂ ಸಾಕು ಚೆನ್ನಾಗಿ. ಏನಪ್ಪ ಮೆಣ್ಸಿನ್ಕಾಯಿ ಇದನ್ನೆಲ್ಲ ಹಾಕಿನೋ ಮಾಡಿಸ್ಕೊಂಡಿರ್ತಾರೆ. ಅದಕ್ಕೆ ಎಷ್ಟೆಷ್ಟು ಒಂದು ಸೇರಿಗೆ ಇಷ್ಟ ಅದ ಅಂತೇಳಿ ನೀಟಾಗಿ ಅವರು ಹಾಕ್ಕೊಂಡು ಮಾಡ್ತಾರೆ. ಬಟ್ ಅವ್ರ ಕೈಯಲ್ಲೆಲ್ಲ ಹದಗಳೆಲ್ಲ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಒಂಥರ ಚೆನ್ನಾಗಿರುತ್ತೆ. ಈ ರೀತಿ ಅಂದರೆ ಎಲ್ಲರ ಮನೆಯಲ್ಲೂ ಇದೇ ರೀತಿಯೇ ಮಾಡಿಸ್ಕೊಂಡು ಇಟ್ಕೊಂಡಿರ್ತಾರೆ. ಮಸಾಲೆ ಏನೇನು ಚೆನ್ನಾಗಿ ಕಾಯಿ, ಬರುತ್ತೆ. ಅದಕ್ಕೆ ನಿಪ್ಪಟ್ಟಿಗೆಲ್ಲ ಮಸಾಲೆ ಕೂಡ ಚಕ್ಕೆ, ಲವಂಗ, ಹಾಕೋಬೇಕು. ಏನು ಶುಂಠಿ, ಮಸಾಲೆ ಅಂತಂದರೆ ಅದೇ ಕರಿಬೇವು, ಕೊತ್ತಂಬರಿ. ಕಾಯಿ, ಚಕ್ಕೆ, ಲವಂಗ, ಶುಂಠಿ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಈ ಥರದ್ದೆಲ್ಲ ಹಾಕಿ ಒಂದಷ್ಟು ಮಸಾಲೆನ ರುಬ್ಕೊಬೇಕು. ನಿಪ್ಪಟ್ಟಂದರೆ ಸ್ವಲ್ಪ ಖಾರ ಖಾರವಾಗಿರ್ಬೇಕಲ್ವ, ಅದಕ್ಕೋಸ್ಕರ ಆ ರೀತಿ ನಾವು ಮಾಡೋಂಥದ್ದು. ಆಮೇಲೆ ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಕರಿಬೇವು ಈ ಥರದ್ದೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಕಡಲೆ ಬೀಜ ಎಲ್ಲ ಹಾಕಿದ್ರೆ ಏನಾಗುತ್ತೆ ಅಂದರೆ ಒಂಥರ ಬಾಯಲ್ಲಿ ಇಟ್ಟರೆ ಒಂದು ಸ್ವಲ್ಪ ಕಚ್ಚಕ್ಕನ್ನೋ ಥರ ಏನಾಗುತ್ತೆ. ಹಂಗಾಗಿ ಕಡಲೆ ಬೀಜ ನಾವು ಹಾಕಲಿಲ್ಲ. ಕಡಲೆಬೇಳೆನೇ ಚೆನ್ನಾಗಿರುತ್ತೆ ಅಂತೇಳಿ ಹಾಕಿ ಕಲಿಸ್ತಾ ಇರೋಂಥದ್ದು. ಇವಾಗ ಕರಿಬೇವು ಕೂಡ ಸಣ್ಣಗೆ ಕಚ್ಕೊಂಡು ಅದಕ್ಕೆ ಹಾಕ್ತಾ ಇರೋಂಥದ್ದು. ಈ ಹಿಟ್ಟನ್ನ ಹಾಗೆ ಬಿಸಿ ಹಾಗೆ ತಂದಿರ್ತಾರಲ್ವ, ಒಂದು ರೌಂಡ್ ಹಂಗೆ ಜರಡಿ ಇಟ್ಕೊಬೇಡೋಣ ಅಂತ ಅಂದ್ಬಿಟ್ಟು ನಮ್ಮಮ್ಮ ಹಾಗೆ ಕಲಿಸ್ಬೇಕಾದ್ರೆ ಜರಡಿನ ಇಟ್ಕೊತಾ ಇರೋಂಥದ್ದು. ಅಂದರೆ ಅವ್ರಿಗೆಲ್ಲ ಹೆಂಗೆ ಮಾಡಬೇಕು, ಹೇಗೆ ಮಾಡಬೇಕು ಅಂತೆಲ್ಲ ಟೆಕ್ನಿಕೆಲ್ಲ ಗೊತ್ತಿರುತ್ತೆ. ಹಾಗಾಗಿ ಅವರೆಲ್ಲ ಮಾಡ್ತಾರೆ, ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಬಿಸಿ ತುಪ್ಪ ಕೂಡ ಕಾಯಿಸ್ಕೊಂಡು ಇಟ್ಕೊಂಡಿದ್ದಾರೆ. ಅಂದರೆ ಯಾವ್ದು ಎಷ್ಟೆಷ್ಟು ಹಾಕಬೇಕು ಅಂತ ಅವ್ರಿಗೆ ಕರೆಕ್ಟಾಗಿ ಗೊತ್ತಿರುತ್ತೆ. ನಾವು ಮಾಡಿದ್ರೆ ಇಷ್ಟೊಂದು ಪರ್ಫೆಕ್ಟಾಗಿ ಅಂದರೆ ನನಗೆ ಹೇಳ್ಕೊಳ್ತಾ ಇರೋದು ಅಷ್ಟೊಂದು ಇದಾಗಿ ಬರೋಲ್ಲ. ಬಟ್ ಅಮ್ಮ ಅವರು ವರ್ಷಕ್ಕೆ 2 ಸಲ ಮಾಡಲೇಬೇಕು. ಅವರು ಏಕಾದಶಿಗೆ ಒಂದು ಸಲ ಮಾಡ್ತಾರೆ, ಹಾಗೆ ಈ ಹಬ್ಬಕ್ಕೆ ಒಂದು ಸಲ ಮಾಡ್ತಾರೆ. ಹಂಗಾಗಿ ಅವ್ರಿಗೆ ಹದಗಳೆಲ್ಲ ಕರೆಕ್ಟಾಗಿ ಗೊತ್ತಿರುತ್ತೆ. ಈಗಂದರೆ ಸ್ವಲ್ಪ ಈಸಿ ಲೈಫ್ ಸ್ಟೈಲ್ ಆಗಿರೋದ್ರಿಂದ ಗ್ಯಾಸ್ ಒಲೆಗಳಂತೆ ಈ ಥರದ್ದೆಲ್ಲ ಇರೋದ್ರಿಂದ ಅಷ್ಟೊಂದು ಇದಾಗಲ್ಲ. ಅವಾಗೆಲ್ಲ ಹಬ್ಬಕ್ಕಂತಲೇ ಸೌದೆ ಎಲ್ಲ ಕಡಿಬೇಕಾಗಿತ್ತು. ಅದಕ್ಕೆಲ್ಲ ವಾರದಲ್ಲಿ ಒಂದು ವಾರಕ್ಕೆ ಮುಂಚೆನೇ ಎಲ್ಲನೂ ರೆಡಿ ಮಾಡ್ಕೊಂಡು ಮಾಡಬೇಕಾಗಿತ್ತು. ಇವಾಗ ಆ ಥರದ್ದೆಲ್ಲ ಏನಿಲ್ಲ. ಈಗ ಸ್ವಲ್ಪ ಈಸಿ ಆದ್ರೂ ಸ್ವಲ್ಪ ನಮ್ಮಂಥವ್ರಿಗೆ ಸ್ವಲ್ಪ ಕಷ್ಟನೇ. ಏಕೆಂದರೆ ಮಾಡೋಕ್ಕೆ ಅಯ್ಯೋ ಇಷ್ಟೆಲ್ಲ ಮಾಡಬೇಕಾ ಅಂತ ಹೇಳ್ತೀವಿ. ಪಾಪ ನಮ್ಮ ಅಮ್ಮವ್ರಿಗೆ ಅದೇ ಎನರ್ಜಿ ಇದೆ ನೋಡಿ. ಅವ್ರ ಎನರ್ಜಿ ಇದು ನಮಗೆ ಬರಲ್ಲ. ಅವರು ಅಷ್ಟೆಲ್ಲ ಇದು ಮಾಡ್ತಾರೆ. ಅಷ್ಟು ಕೆಲಸ ಮಾಡಿದ್ರೂ ಅಷ್ಟು ಕೆಲಸ ಮಾಡ್ಕೊಂಡು ಬಂದ್ರೂ ಇವೆಲ್ಲ ಕೂಡ ಮಾಡ್ತಾ ಇರ್ತಾರೆ. ಈ ರೀತಿ ಅಷ್ಟು ಇದೆಲ್ಲ ಕಲಿಸ್ತಾ ಇದ್ದಾರೆ. ಇವಾಗ ನೀಟಾಗಿ ಒಂದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿನೇ ಕಲಿಸ್ಕೊಬೇಕು ಇದಕ್ಕೆ. ಅಂದರೆ ನಾನು ನಿಮ್ಗೆ ಯಾಕೆ ತೋರಿಸ್ದೆ ಅಂದರೆ ನಮ್ಮ ಹಳ್ಳಿ ಕಡೆ ಈ ಥರ ಎಲ್ಲರ ಮನೆಯಲ್ಲೂ ತಿಂಡಿನ ಈ ಹಬ್ಬಕ್ಕೆ ಮಾಡ್ತಾರೆ ಅಂತೇಳಿ, ಮಾನವಮಿ ಪಕ್ಷಕ್ಕೆ ಮಾಡ್ತಾರೆ ಅಂತೇಳಿ ತೋರಿಸ್ತಾ ಇರೋದು. ಎಲ್ಲರ ಮನೇಲೂ ಆಲ್ಮೋಸ್ಟ್ ಎಲ್ಲ ಯಾರೂ ಇದನ್ನು ಮಾಡಲ್ಲ ಅನ್ನೋರೇ ಇಲ್ಲ. ಎಲ್ಲರ ಮನೇಲೂ ಮಾಡಿರ್ತಾರೆ. ಒಂಥರ ಇವತ್ತಿನ ದಿನ ಒಂಥರ ಖುಷಿ ಆಗುತ್ತೆ. ಏಕೆಂದರೆ ಊರುಗಳಿಂದ ಸಿಟಿಲಿರೋರೆಲ್ಲ ಹಳ್ಳಿಗೆ ಹೋಗಿರ್ತಾರೆ. ಅವರವರ ತಾತ, ಅಜ್ಜಿ, ಅಪ್ಪ, ಅಮ್ಮ ಯಾರ್ಯಾರು ಎಡೆ ಹಾಕ್ಬೇಕು ಅವ್ರಿಗೆಲ್ಲ ಮಾಡಬೇಕಲ್ವ. ಹಂಗಾಗಿ ಎಲ್ಲರೂ ಈ ಹಬ್ಬಕ್ಕೆ ಸೇರ್ತಾರೆ. ಅದೇ ಒಂದು ಖುಷಿ ಅಂತ ಹೇಳ್ಬೋದು. ಹಬ್ಬದ ವೀಡಿಯೋ ಎಲ್ಲ ಇಲ್ಲ. ಯಾಕೆ ಅಂತಂದರೆ ನಾನು ತಿಂಡಿ ಮಾಡಿ ಅವತ್ತೇ ಬಂದುಬಿಟ್ಟಿರೋದ್ರಿಂದ ಹಬ್ಬದ ವೀಡಿಯೋ ಎಲ್ಲ ಕ್ಲಿಪ್ಪಿಂಗ್ ಎಲ್ಲ ತೆಗಿಯೋಕ್ಕಾಗಲಿಲ್ಲ. ಆಮೇಲೆ ಹಬ್ಬ ಆದ ನಾಳೆಗೆ ಹೋಗೋಣ ಅಂತೇಳಿ ಅಂದ್ಕೊಂಡು ರಜಾ ಬೇರೆ ಇರಲಿಲ್ಲ, ಎಕ್ಸಾಮ್ ಇತ್ತು ಅಂತೇಳಿ ಹೋಗೋಕ್ಕಾಗಲಿಲ್ಲ. ತುಪ್ಪದ್ದೆಲ್ಲ ಇತ್ತಲ್ಲ, ಅದೇ ಬಟ್ಲಿಗೆ ಇನ್ನೂ ಸ್ವಲ್ಪ ಹಿಟ್ಟೆಲ್ಲ ಹಾಕಿ ನೀಟಾಗಿ ಹಾಕ್ಕೊಂಡು ತೆಗಿತಾ ಇದ್ದಾರೆ, ಅದನ್ನು ಹಾಕೋತಾ ಇದ್ದಾರೆ. ಈ ರೀತಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿನೇ ಕಲಿಸ್ಕೊಬೇಕು. ಹಂಗಾಗಿ ಕಲಿಸ್ಕೊಂಡು ಮಾಡ್ತಾ ಇರೋಂಥದ್ದು. ನಮ್ಮ ವೀಡಿಯೋ ಬಂದು ಈ ರೀತಿ ತಿಂಡಿಗಳನ್ನ ವೀಡಿಯೋನ ಮಾಡೋಣ ಅಂತೇಳಿ ಒಂದಷ್ಟು ಮಾಡಿದೆ. ಬೆಳಿಗ್ಗೆನೇ ಬಿಟ್ಟೆ, ಒಂದು 10:30ಗೆ. ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟೇ ಆಯಿತು, ಬಸ್ಗಳು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಹಂಗಾಗಿ ಹೋಗೋಷ್ಟರಲ್ಲಿ 1-2 ಗಂಟೆ ಆಗೋಯ್ತು ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಗಟ್ಟಿ ಹಿಡಿದು ನೀಟಾಗಿ ಕಲಿಸ್ತಾ ಇದ್ದಾರೆ ನೋಡಿ ಹಿಟ್ಟನ್ನ. ಏನೋ ಒಂಥರ ಚೆನ್ನಾಗಿರುತ್ತೆ. ಹಳ್ಳಿ ಜೀವನನೇ ಏನೋ ಒಂಥರ ಚೆಂದ ಅಂತಲೇ ಹೇಳ್ಬೋದು. ಬಾಣಲಿಗೆ ಅವೆಲ್ಲ ನೋಡ್ತಾ ಇದ್ದರೆ, ಮಾಡ್ತಾ ಇರೋದ್ರಲ್ಲಿ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ಹಬ್ಬ ಆದ ನಾಳೆಗೆ ವಸ್ತುಡ್ಕೆಲ್ಲ ಇರುತ್ತೆ, ಮಟನ್ ಚಿಕನ್ದೆಲ್ಲ ಇರುತ್ತೆ. ಅಂದರೆ ನಮ್ಮ ಹಬ್ಬ ಬಂದು ಸೋಮವಾರ ಮಾಡ್ತೀವಿ, ಶಿವನ ಹಬ್ಬ ಅಂತೇಳಿ. ಅದ್ರ ನಾಳೆಗೆ ವಸ್ತುಡಕ್ಕಿರುತ್ತೆ, ಮಟನ್ ಚಿಕನ್ ಈ ಥರದ್ದೆಲ್ಲ ಇರುತ್ತೆ. ಅದಾದ ಬುಧವಾರ ಏನೋ ಅಮಾವಾಸ್ಯೆ ಇದೆ. ಅದನ್ನು ನಮ್ಮ ಅಕ್ಕವ್ರ ಊರವರೆಲ್ಲ ಅವರೆಲ್ಲ ಮಾಡ್ತಾರೆ. ಅಕ್ಕವ್ರ ಊರಲ್ಲಿ ಮತ್ತು ಅಜ್ಜಿ ಊರಲ್ಲೆಲ್ಲ ಅವ್ರು ಮಾಡ್ತಾರೆ. ನಮ್ಮೂರಲ್ಲಿ ಮಾತ್ರ ಈ ರೀತಿ ಶಿವನ ಹಬ್ಬ ಅಂತೇಳಿ ಸೋಮವಾರನೇ ಬರೋಂಥ ಹಬ್ಬ ಅದು. ಸೋಮವಾರನೇ ಮಾಡೋದು. ದೇವ್ರನ್ನೆಲ್ಲ ಕಳಶದಲ್ಲಿ ಏನು ರಾಗಿ ತೆನೆ ಇದೆಲ್ಲ ಬರುತ್ತಲ್ಲ ರಾಗಿದು, ಅದು ಮತ್ತು ಏನೇನು ಸಾಲೆಲ್ಲ ಹಾಕಿರ್ತಾರಲ್ಲ ಆ ಥರದನ್ನು ಕುಯ್ಕೊಂಡು ಬಂದು ದೇವ್ರನ್ನ ಸಂಜೆ ಒಂದು 6:30ಗೆ ಹೋಗಿ ಎಲ್ಲ ತೊಗೊಬಂದು ದೇವ್ರನ್ನ ಪೂಜೆ ಮಾಡಿ ಮಾಡೋಂಥ ಹಬ್ಬ. ಹಿಟ್ಟೆಲ್ಲ ಕಲಸಿದಾದ್ಮೇಲೆ ಈ ರೀತಿ ನಿಪ್ಪಟ್ಟಿಗೆ ನಾನೇ ನಿಪ್ಪಟ್ಟದೆಲ್ಲ ಒತ್ತಿ ಇದು ಮಾಡಿ ಕೊಟ್ಟಿದ್ದು. ಅದನ್ನು ನನ್ನ ತಮ್ಮನ ಹೆಂಡ್ತಿ ಎಲ್ಲ ನೀಟಾಗಿ ಬೇಯಿಸ್ಕೊಂಡು ಒಂದು ಉಂಡೆಗಳನ್ನ ಮಾಡಿಕೊಂಡು ಒಂದು ಕವರ್ ಇಟ್ಕೊಂಡು ಈ ರೀತಿ ಹಬ್ಬಕ್ಕೆ ತಿಂಡಿಗಳನ್ನ ಮಾಡಿದ್ದು. ಒಟ್ನಲ್ಲಿ ಚೆನ್ನಾಗಿ, ಅಂದರೆ ತುಂಬ ಮಂದಕ್ಕೆ ಹೊತ್ಕೊಂಡ್ರೆ ಮೇಲೆ ಬಬಲ್ಸ್ ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ತೆಳ್ಳಗೆ ಹೊತ್ಕೊಂಡ್ರೆ ಏನಾಗುತ್ತೆ, ಚೆನ್ನಾಗಿರುತ್ತೆ. ಒಂಥರ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ತುಂಬ ದೊಡ್ಡಕ್ಕೂ ಮಾಡಬಾರ್ದು, ತುಂಬ ಚಿಕ್ಕಕ್ಕೂ ಮಾಡಬಾರ್ದು. ಈ ರೀತಿ ಎಲ್ಲನೂ ಮಾಡಿ ಫಸ್ಟ್ ಇಟ್ಕೊಂಬಿಟ್ಟು ಎಣ್ಣೆ ಕಾಯಿಸ್ಕೊಂಡು ಬಾಣಲಿಗೆ
ಹಾಕೋಂಥದ್ದು. ಈ ರೀತಿ ಕೆಲಸ ಕೂಡ ಅಷ್ಟೇ ಇರುತ್ತೆ. ಇದನ್ನು ಮತ್ತೆ ಮಾಡಾದ್ಮೇಲೆ ಅವನ್ನೆಲ್ಲ ತೊಳಿ, ಎತ್ತಿಡು, ಮಾಡು. ಹಬ್ಬ ಅಂದರೆ ಪಾಪ ಅವ್ರಿಗೇನು ಇದಿರಲ್ಲ, ಅಷ್ಟು ಕೆಲಸ ಕೂಡ ಇರುತ್ತೆ. ಅದರ ನಡುವೆ ಇವನ್ನೆಲ್ಲ ಮಾಡಿಕೊಂಡ್ರೆ ಏನೋ ಒಂದು ಇದು ಅಂತೇಳಿ ಹಿರಿಕರು ಮಾಡಿರೋ ಹಬ್ಬಗಳಂತೇಳಿ ನೀಟಾಗಿ ಅವ್ರಿಗೆ ಮಾಡಲೇಬೇಕಲ್ವ ವರ್ಷ ವರ್ಷ ಅಂಥೇಳಿ ಎಲ್ಲ ಮಾಡೋದು. ಇಲ್ಲಿ ನಮ್ಮ ಮನೆಗಳಲ್ಲೆಲ್ಲ ಆ ಥರ ಏನಿಲ್ಲ. ನಾವು ಅಂಗಡಿಯಿಂದನೇ ತಂದಿಟ್ಬಿಟ್ಟು ಪೂಜೆಗಳನ್ನ ಮಾಡ್ತೀವಿ ಅಷ್ಟೇ. ಬಟ್ ಹಳ್ಳಿ ಕಡೆ ಕಂಪಲ್ಸರಿ ಈ ರೀತಿ ಮನೆಗಳಲ್ಲೇ ತಿಂಡಿನ ಮಾಡೋಂಥದ್ದು. ಈ ರೀತಿ ಒಂದೊಂದಾಗಿ ಎಣ್ಣೆ ಕಾದ್ಮೇಲೆ ನೀಟಾಗಿ ಬಿಟ್ಟರೆ, ಬೆಂದಮೇಲೆ ಎತ್ತಿಟ್ಕೊಂಡ್ರೆ ಆಯಿತು. ಕಜ್ಜಾಯ ಎಲ್ಲ ಆಲ್ರೆಡಿ ನಾನು ಹೋಗೋಷ್ಟರಲ್ಲಿ ಮಾಡೇ ಬಿಟ್ಟಿದ್ರು. ಹಂಗಾಗಿ ಅದು ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೆಕ್ಕೊಳ್ಳೋಕ್ಕಾಗಲಿಲ್ಲ. ಯಾವಾಗಾದರೂ ಒಂದು ಸಲ ಇದನ್ನು ಮಾಡ್ಕೋಬೇಕು. ಸಪ್ರೇಟಾಗಿ ಒಂದಿನ ತಿಂಡಿ ಮಾಡ್ತಾರಲ್ಲ ಅಮ್ಮ, ಆವಾಗ ನಾವು ತೆಕ್ಕೋಬೇಕಾಗತ್ತೆ ಅದನ್ನು. ಹೇಳಿದ್ದೀನಿ ನೋಡೋಣ, ಕಜ್ಜಾಯ ಸ್ವಲ್ಪ ಶಾರ್ಟೇಜ್ ಬಂದರೆ ಇನ್ನೊಂದ್ಸಲ ಮಾಡ್ಕೊಳ್ಳೋಣ ಅಂತ ಹೇಳಿದ್ದೀನಿ. ಹಾಕಿದ್ದಾರೆ, ಅದಕ್ಕೂ 1.5 kg ಅಷ್ಟು ಹಾಕಿದ್ರು. ಬಟ್ ನಮ್ಮ ಮನೆಗೆಲ್ಲ ಅವ್ರ ಮನೆಗೆಲ್ಲ ಸ್ವಲ್ಪ ಬೇಕಾಗತ್ತಲ್ವ, ಹಂಗಾಗಿ. ನನ್ನ ಮಗನು ಕೂಡ ಕಜ್ಜಾಯ ಅಂದರೆ ತುಂಬ ಇಷ್ಟಪಡ್ತಾನೆ. ಇದೇ ರೀತಿ ಬೆಂದಾದಮೇಲೆ ಒಂದು ತಪ್ಪಲಿಗೆ ನೀಟಾಗಿ ಇಟ್ಕೊಂಡು, ಆಮೇಲೆಲ್ಲ ಒಂದು ಬಾಕ್ಸ್ಗೆ ನೀಟಾಗಿ ಪ್ಲಾಸ್ಟಿಕ್ ಎಲ್ಲ ಹಾಕಲ್ಲ ಅನಿಸುತ್ತೆ, ಸ್ಟೀಲ್ ಬಾಕ್ಸ್ಗೆ ಹಾಕಿ ನೀಟಾಗಿ ಇಟ್ಕೊಂಡ್ರೆ ಒಂದು 15 ದಿನ ಅಂತೂ ನೀಟಾಗಿ ಬರುತ್ತೆ. ಒಂದು 15 ದಿನ ಬೇಜಾರಾಗದಾಗ ಸಂಜೆನೋ ಇಲ್ಲ ಮಧ್ಯಾಹ್ನನೋ ಇಲ್ಲ ಊಟದ ಜೊತೆಗೆ ಒಂದೊಂದು ನಂಚ್ಕೊಂಡು ತಿನ್ನೋಂಥದ್ದು. ಫಸ್ಟು ಎಡೆಗೆಲ್ಲ ಎತ್ತಿಟ್ಬಿಡ್ತಾರೆ. ಫಸ್ಟು ಒಬ್ಬೆ ಎಲ್ಲ ಏನು ಬರುತ್ತೆ ಅದನ್ನೆಲ್ಲ ಫಸ್ಟು ಎಡೆಗಂತ ಎಲ್ಲ ಎತ್ತಿಟ್ಬಿಡ್ತಾರೆ, ಏಕೆಂದರೆ ಎಂಚಿಲಾಗಬಾರ್ದು ಅಂತ. ಆಮೇಲೆ ನಾವು ಟೇಸ್ಟ್ ನೋಡೋವಂಥದ್ದು. ಆಮೇಲೆ ಅದ್ರ ನಾಳೆಗೆಲ್ಲ ಕರ್ಜಿಕಾಯಿ ಮತ್ತು ಇದು ಪೂರಿ, ಚಿರೋಟಿ ಪೂರಿ ಅಂತ ಕರಿತೀವಿ ಗೊತ್ತಾ, ಈ ರೀತಿ ಮಾಡಿ ಇದು ಮಾಡ್ತಿರೋದು. ಆಮೇಲೆ ಇನ್ನೊಂದು ಚಿಕ್ಕಿನ ಉಂಡೆ, ಅದು ದೇವ್ರಿಗೆ ತುಂಬ ಇದಂತೆ. ಶಿವನ ಹಬ್ಬ ಅಂತಂದಮೇಲೆ ಶಿವನಿಗೆ ಚಿಕ್ಕಿನ ಉಂಡೆ ತುಂಬ ಶ್ರೇಷ್ಠ ಅಂತೇಳಿ ಅದನ್ನು ಕೂಡ ಮಾಡ್ತೀವಿ ನಮ್ಮ ಕಡೆ. ಏನಿಲ್ಲ, ಚಿಗ್ಲಿಗೆ ಏನೋ ಹಿಟ್ಟನ್ನು ಕಲಸಿ ಮೈದಾ ಇದೆಲ್ಲ ಮಾಡಿ ಅದನ್ನು ಚಿಕ್ಕಿನ ಉಂಡೆ ಅಂತೇಳಿ ಮಾಡೋದು. ಇದು ಒಂಥರ ಚೆನ್ನಾಗಿರುತ್ತೆ. ಇದು ಲಾಸ್ಟ್ ಆವಾಗೇ ತಿನ್ನೋದಕ್ಕಿಂತ ಲಾಸ್ಟ್ ಎಲ್ಲ ತಿಂಡಿ ತೀರೋದ್ಮೇಲೆ ಇದನ್ನು ತಿನ್ನೋದು, ಕಜ್ಜಾಯ ಮತ್ತು ಇದನ್ನು. ಚೆನ್ನಾಗಿರುತ್ತೆ ಚಿಗ್ಲಿ. ಅದಕ್ಕೆ ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು ಏನೇನೋ ಹಾಕಿ ಕಲಸಿ ಬಿಟ್ಟಿರ್ತಾರೆ. ಚಿಗ್ಲಿಗೆ ಏನೇನೋ ಹಾಕಿ ಮಾಡ್ತಾರೆ, ಚೆನ್ನಾಗಿರುತ್ತೆ. ಬಟ್ ನಾನು ಮಾಡೋದೆಲ್ಲ ಅದೆಲ್ಲ ಕ್ಲಿಪ್ಪಿಂಗ್ ತೆಕ್ಕೊಳ್ಳೋಕ್ಕಾಗೇ ಇರಲಿಲ್ಲ. ಹಾಗಾಗಿ ಎಣ್ಣೆಲಿ ಕರೆದು ಇಟ್ಟಿದ್ರು ಅಮ್ಮ, ಅವಾಗ ತೊಗೊಂಡಿದ್ದು. ಕರ್ಜಿಕಾಯಿ ಕೂಡ ಆಯಿತು. ತುಂಬ ವೆರೈಟಿ ಏನು ಮಾಡಲ್ಲ, ಒಂದು 5-6 ಥರ ಮಾಡ್ತಾರೆ ಅಷ್ಟೇ. ಯಾಕೆಂದರೆ ಎಷ್ಟು ಮಾಡಿದ್ರೂ ಆಯಿಲಿ ಫುಡ್ ಅಲ್ವ, ಜಾಸ್ತಿ ಬೇಡ ಅಂತ ಹೇಳಿ ಸಾಕು. ಇವಾಗ ಒಂದು 5-6 ಥರ ಆಗಿದೆ. ಚಕ್ಲಿ, ನಿಪ್ಪಟ್ಟು, ಕಜ್ಜಾಯ, ಕರ್ಜಿಕಾಯಿ, ಪೂರಿ ಮತ್ತು ಚಿಕ್ಕಿನ ಉಂಡೆ ಸಾಕಾಗುತ್ತೆ ಎಷ್ಟು ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಎಡೆಗಳಿಗೆ ಹಣ್ಣುಗಳೆಲ್ಲ ಇಟ್ಟು ಪೂಜೆನ ಮಾಡೋಂಥದ್ದು.